ವಿಜಯಪುರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿಶೇಷ ಚೇತನ ವಿದ್ಯಾರ್ಥಿ ಸಹಾಯಕನೊಬ್ಬನೊಂದಿಗೆ ಪರೀಕ್ಷೆ ಬರೆಯಲು ಬಂದಿದ್ದಕ್ಕೆ ಕೇಂದ್ರದ ಮೇಲ್ವಿಚಾರಕ ಪರೀಕ್ಷೆ ಬರೆಯೋದನ್ನು ನಿರಾಕರಿಸಿದ್ದಾನೆ. ಪರಿಣಾಮ ಮಗನ ಈ ಸ್ಥಿತಿ ಕಂಡು ಪಾಲಕರು ಕಣ್ಣೀರಿಟ್ಟಿದ್ದಾರೆ. ಬಳಿಕ ಡಿಡಿಪಿಐ ಮಧ್ಯಪ್ರವೇಶದಿಂದಾಗಿ ವಿದ್ಯಾರ್ಥಿಗೆ ಸಹಾಯಕನೋರ್ವನ ಸಹಾಯ ಪಡೆದು ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಲಾಗಿದೆ. ಆದರೆ ಈಗಾಗಲೇ ವಿಕಲಚೇತನ ವಿದ್ಯಾರ್ಥಿಯ ಒಂದು ಪತ್ರಿಕೆಯ ಪರೀಕ್ಷೆ ಮುಗಿದಿದ್ದು ಅದನ್ನು ಪರೀಕ್ಷಾ ಕೇಂದ್ರದ ಅಧಿಕಾರಿಗಳು ನಿರ್ಲಕ್ಷ್ಯದಿಂದಾಗಿ ಸರಿಯಾಗಿ ಬರೆಯಲು ಸಾಧ್ಯವಾಗಿಲ್ಲ. ರಾಜ್ಯದಲ್ಲಿ ಬೇರೆ ವಿಕಲಚೇತನ ವಿದ್ಯಾರ್ಥಿಗೂ ಈ ರೀತಿಯ ಅನ್ಯಾಯವಾಗಬಾರದು ಅಂತ ವಿದ್ಯಾರ್ಥಿಯ ಪಾಲಕರು ಸ್ಥಳೀಯರು ಆಗ್ರಹಿಸಿದ್ದಾರೆ. ವಿಜಯಪುರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿಶೇಷ ಚೇತನ ವಿದ್ಯಾರ್ಥಿ ಸಹಾಯಕನೊಬ್ಬನೊಂದಿಗೆ ಪರೀಕ್ಷೆ ಬರೆಯಲು ಬಂದಿದ್ದಕ್ಕೆ ಕೇಂದ್ರದ ಮೇಲ್ವಿಚಾರಕ ಪರೀಕ್ಷೆ ಬರೆಯೋದನ್ನು ನಿರಾಕರಿಸಿದ್ದಾನೆ. ಪರಿಣಾಮ ಮಗನ ಈ ಸ್ಥಿತಿ ಕಂಡು ಪಾಲಕರು ಕಣ್ಣೀರಿಟ್ಟಿದ್ದಾರೆ. ಬಳಿಕ ಡಿಡಿಪಿಐ ಮಧ್ಯಪ್ರವೇಶದಿಂದಾಗಿ ವಿದ್ಯಾರ್ಥಿಗೆ ಸಹಾಯಕನೋರ್ವನ ಸಹಾಯ ಪಡೆದು ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಲಾಗಿದೆ. ಆದರೆ ಈಗಾಗಲೇ ವಿಕಲಚೇತನ ವಿದ್ಯಾರ್ಥಿಯ ಒಂದು ಪತ್ರಿಕೆಯ ಪರೀಕ್ಷೆ ಮುಗಿದಿದ್ದು ಅದನ್ನು ಪರೀಕ್ಷಾ ಕೇಂದ್ರದ ಅಧಿಕಾರಿಗಳು ನಿರ್ಲಕ್ಷ್ಯದಿಂದಾಗಿ ಸರಿಯಾಗಿ ಬರೆಯಲು ಸಾಧ್ಯವಾಗಿಲ್ಲ. ರಾಜ್ಯದಲ್ಲಿ ಬೇರೆ ವಿಕಲಚೇತನ ವಿದ್ಯಾರ್ಥಿಗೂ ಈ ರೀತಿಯ ಅನ್ಯಾಯವಾಗಬಾರದು ಅಂತ ವಿದ್ಯಾರ್ಥಿಯ ಪಾಲಕರು ಸ್ಥಳೀಯರು ಆಗ್ರಹಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.